ನಾನು ತುಂಬ ಜನಕ್ಕೆ ಹೇಳ್ತೀನಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ತೊಗೊಂಡ್ಮೇಲೆ ತುಂಬ ಜನ ಅವ್ರ ಒಳಗಡೆ ಅದಿರೋದಿಲ್ಲ, ಬಟ್ ಹೊರಗಡೆ ಆ್ಯಕ್ಟ್ ಮಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ ಈ ಬುಕ್ಕು ಯಾರಿಗಿಷ್ಟ ಆಗುತ್ತೆ ಅಂತ. ಆದರೆ ಸತ್ಯ ತಿಳ್ಕೊಬೇಕು, ಇದು ಸತ್ಯ ಹೌದು, ನಮ್ಮನ್ನು ನಾವು ಹಿಂಗೂ ನೋಡ್ಕೋಬೇಕು ಅಂತ ಯಾರು ಒಪ್ಕೊಳ್ತಾರೆ ಅವ್ರಿಗೆ ಮಾತ್ರನೇ ಈ ಬುಕ್. ಇದನ್ನು ನೀವು ತಿಳ್ಕೊಳ್ಳಿ. ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು. ನಾನು ಓದ ತಕ್ಷಣ ನನಗೆ ಜಾಗ ಬಿಟ್ಕೊಡ್ಬೇಕು, ಚೇರ್ ಬಿಟ್ಕೊಡ್ಬೇಕು, ನಾನು ಓದ ತಕ್ಷಣ ಎದ್ದು ನಿಂತ್ಕೋಬೇಕು, ನನಗೆ ಹಾಗೆ ರೆಸ್ಪೆಕ್ಟ್ ಮಾಡಬೇಕು, ನನ್ನನ್ನು ಬಂದು ಮಾತಾಡಿಸ್ಬೇಕು, ಈ ರೀತಿ ಒಂದು ಭ್ರಮೆಗೆ ಹೋಗ್ಬಿಡ್ತೀವಿ. ನಮಸ್ತೆ. ನಿನ್ನೆ ನಾವು ಯಾವ ಬುಕ್ಕನ್ನ ಓದ್ತೀವಿ ಆ್ಯಂಡ್ ಯಾಕೆ ಆ ಬುಕ್ಕನ್ನ ಓದ್ತೀವಿ, ಹೇಗಿದೆ ಆ ಬುಕ್ಕು ಅಂತ ಮಾತಾಡಿದೆ. ಇವತ್ತಿಂದ ಬುಕ್ನ ಶುರು ಮಾಡೋಣ. ಮಹಾಬಲ ಸೀತಾಳಭಾವಿ ಅವ್ರದ್ದು ಈ ತಪ್ಪು ನೀವು ಮಾಡಬೇಡಿ, ನೆಮ್ಮದಿಯ ಬದುಕಿಗೆ 66 ಪ್ರಾಕ್ಟಿಕಲ್ ಥಿಯರಿಗಳು. ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಸೀರಿಯಸ್ಲಿ ಈ ಬುಕ್ಕಲ್ಲಿ ವಿಶೇಷತೆ ಏನಂದರೆ, ನಿನ್ನೆ ನಾನು ಹೇಳಿದ್ದೆ ಈ ಬುಕ್ ಏನು ಹೇಳಕ್ಕೆ ಹೋಗುತ್ತೆ ಅಂತ, ಬಟ್ ಬಹಳ ಕನೆಕ್ಟ್ ಆಯಿತು. ಯಾಕಂದರೆ ನಾನು ಆ್ಯಕ್ಚುಲಿ ಈ ಬುಕ್ಕಲ್ಲಿ ಏನಿದೆ ಇದೇ ಥರ ಆಲ್ಮೋಸ್ಟ್ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀನಿ ಆ್ಯಂಡ್ ಡೈರೆಕ್ಟಾಗಿ ಹೇಳ್ತಿರ್ತೀನಿ. ನಾರ್ಮಲಿ ನನಗೆ ಕೌನ್ಸಿಲಿಂಗಿಗೆ ಬರೋರಿಗೆ ಓಪನ್ನಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸೋಕ್ಕಿಂತ ಫಸ್ಟು ನಿಮ್ಮ ವೀಕ್ನೆಸ್ನ ಹುಡ್ಕೊಳ್ಳಿ ಅಂತ ಹೇಳ್ತೇನೆ. ನೀವೇನು ಸರಿ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ನೀವೇನು ತಪ್ಪು ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಅದನ್ನು ಒಪ್ಕೊಳ್ಳೋ ಧೈರ್ಯ ನಿಮಗಿದ್ರೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಸರಿಯಾಗಿರೋದನ್ನು ಮಾಡ್ತೀರಾ ಅಂತ ನಾನು ತುಂಬ ಸಲ ಹೇಳ್ತಿರ್ತೇನೆ. ಈ ಬುಕ್ಕು ಓದ್ತಾ ಯಾರು ಹಿಂಗೆ ಥಿಂಕ್ ಮಾಡ್ತಾ ಇದ್ದಾರಲ್ಲ, ಲೈಕ್ ನನಗೆ ತುಂಬ ಜನ ಹೇಳಿದ್ದಾರೆ, ಮ್ಯಾಮ್ ಏನು ನೀವು ಡೈರೆಕ್ಟಾಗಿ ಹೇಳ್ತೀರಾ, ಒಂಥರ ಲೈಕ್ ಭಯ ಆಗುತ್ತೆ, ಈ ಥರ ನಾನು ತುಂಬ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಬೇಡಪ್ಪ ಮ್ಯಾಮ್ ಹತ್ರ ಹೋದರೆ ಹಿಂಗೆ ಹೇಳ್ತಾರೆ ಅಂತ ನಾನು ಮಾತಾಡೋದು ಕೇಳಿದ್ದೀನಿ. ಬಟ್ ನಾನು ಲೈಕ್ ಏನು ಹೇಳ್ತಾರೆ, ನಾನು ಇರೋದನ್ನೇ ಹೇಳ್ತೀನಲ್ವಾ, ಸತ್ಯನ ಒಪ್ಕೊಳ್ಳೋಕೆ ಧೈರ್ಯ ಇದ್ದರೆ ಬನ್ನಿ ಅಂತಲೇ ಕರಿತೀನಿ. ಸೊ ದಟ್ ಇದನ್ನು ಓದಬೇಕಾದ್ರೆ, ಈ ವ್ಯಕ್ತಿ ಬಗ್ಗೆ ನಾನು ನೋಡಬೇಕಾದ್ರೂ ನನಗೂ ಹಾಗೆ ಅನಿಸಿದ್ದು, ಲೈಕ್ ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ಆ್ಯಂಡ್ ಸತ್ಯ ಪ್ರಾಕ್ಟಿಕಲ್ ಅಂದರೆ ವಾಸ್ತವನೇ, ಸತ್ಯನೇ ಅಲ್ವಾ. ಓಕೆ, ಸೊ ಮೊದಲನೇ ಚಾಪ್ಟರ್ ಇವತ್ತು ನಾವು ಓದ್ತಾ ಇದ್ದೀವಿ. ಮತ್ತೆ ಹೇಳ್ತೀನಿ, 66 ಚಾಪ್ಟರ್ ಇದೆ, ಅದರಲ್ಲಿ 30 ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ. ಇನ್ನು 36 ಚಾಪ್ಟರ್ನ ನೀವು ಈ ಬುಕ್ನ ತೊಗೊಂಡು ಓದಿ ನಿಮ್ಮ ಮನೆಯಲ್ಲಿರುವಂತಹ ಲೈಬ್ರರಿಗೆ ಈ ಬುಕ್ಕು ಆ್ಯಡ್ ಆಗಲಿ. ಓಕೆ, ಚಾಪ್ಟರ್ನ ಹೆಸರು ನೆನಪಿಡಿ, ನೀವು ಬಹಳ ಸ್ಪೆಷಲ್ ವ್ಯಕ್ತಿ ಅಲ್ಲ. ಓಕೆ, ಇದುವರೆಗೂ ನಾವು ಕೇಳಿದ್ದೀವಿ ನೀವು ಸ್ಪೆಷಲ್ ವ್ಯಕ್ತಿ, ನಿಮ್ಮ ಕೈಲೆಲ್ಲ ಆಗುತ್ತೆ ಅಂತ. ಬಟ್ ಇಲ್ಲಿ ಒಂದೇ ಸಲ ನೀವು ಸ್ಪೆಷಲ್ ವ್ಯಕ್ತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಯೋಚನೆ ಮಾಡಬೇಕು ಅಂತ ನೋಡೋಣ. ತುಂಬ ಕಾಲದಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಸ್ ಸಾಕಷ್ಟು ಕೋರ್ಸ್ಗಳಿದೆ, ಸಾಕಷ್ಟು ಟ್ರೈನರ್ಸ್ಗಳಿದ್ದಾರೆ. ಎಲ್ಲರೂ ಹೇಳುವಂಥ ಬಹುದೊಡ್ಡ ಸುಳ್ಳು ಏನಂತ ಅಂದರೆ, ನೀವು ತುಂಬ ಸ್ಪೆಷಲ್, ನಿಮ್ಮಂತೆ ಜಗತ್ತಲ್ಲಿ ಇನ್ನೊಬ್ಬರು ಇಲ್ಲ, ನೀವು ಮಾತ್ರನೇ ವಿಶಿಷ್ಟ, ಲೈಕ್ ನಿಮ್ಮಲ್ಲಿ ಏನೋ ಒಂದು ವಿಶಿಷ್ಟವಾದ ಗುಣ ಇದೆ, ಅದನ್ನು ಪತ್ತೆ ಹಚ್ಕೊಳ್ಳಿ, ಅದನ್ನು ಪೋಷಿಸಿ, ನೀವು ಎತ್ತರಕ್ಕೆ ಬೆಳಿತೀರಾ ಅಂತ ತುಂಬ ಜನ ಹೇಳಿ ನಮಗೆ ನಾನೊಬ್ಬ ಸ್ಪೆಷಲ್ ವ್ಯಕ್ತಿ ಅಂತ ಬಿಲ್ಡ್ ಆಗಿಬಿಟ್ಟು ಆ ಬಿಲ್ಡ್ ಕೊನೆಗೆ ಈಗೋ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಇದು ಸತ್ಯ ಕೂಡ. ಯಾಕಂದರೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ತೊಗೊಂಡ್ಮೇಲೆ ತುಂಬ ಜನ ಅವ್ರ ಒಳಗಡೆ ಅದಿರೋದಿಲ್ಲ, ಬಟ್ ಹೊರಗಡೆ ಆ್ಯಕ್ಟ್ ಮಾಡ್ತಿರ್ತಾರೆ. ಗೊತ್ತು ನನಗೆ, ಏನು ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಫೇಕ್ ಮಾಡೋದ್ರಿಂದ ಅದಾಗುತ್ತೆ ಅಂತ ಅಲ್ಲ, ಫೀಲ್ ಮಾಡಬೇಕು ಅಟ್ಲೀಸ್ಟ್ ನಾನು ಹಂಗೆ ಬದುಕ್ತಿದ್ದೀನಿ ಅಂತ. ಆದರೆ ನಮ್ಮ ಒಳಗಡೆ ಅದಿರೋದೇ ಇಲ್ಲ. ಹೊರಗಡೆ ತೋರಿಕೆಗೆ ಸುಮ್ಮನೆ ನಾವು ಹೇಳೋದೇ ಬೇರೆ, ಮಾತಾಡೋದೇ ಬೇರೆ, ಮಾತಾಡ್ಕೊಂಡು ಓಡಾಡಿಕೊಂಡು ಒಳಗಡೆ ಧೈರ್ಯ ಇರಲ್ಲ, ಬಟ್ ಧೈರ್ಯ ಇರುತ್ತೆ ಅಂತ ಅಳಬಾರ್ದು ಅಂದ್ಕೊಂಡು ಅಳಲ್ಲ. ಸೊ ಈ ಥರದ್ದು ಸಾಕಷ್ಟು ಮಾಡಿಕೊಂಡು ಕೊನೆಗೆ ಅವ್ರ ನೋವನ್ನ ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಾಗದೇ ಇರೋ ಸ್ಥಿತಿಗೆ ಬಂದು ಜನದ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ಅವ್ರ ಹ್ಯಾಪಿನೆಸ್ಸೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಇದು ಸಾಧ್ಯ ಇದೆ. ಸೊ ದಟ್ ಇನ್ನರ್ ಗ್ರೋತ್ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಇವರು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ನಾನು ಸ್ಪೆಷಲ್ ಅನ್ನೋ ಭ್ರಮೆಗೆ ಹೋಗ್ಬಿಟ್ಟು ಇವತ್ತು ಮುಕ್ಕಾಲು ಪಾಲು ಜನ ನಾವು ಬೇರೆಯವ್ರಿಗಿಂತ ಸ್ಪೆಷಲ್ ಅಂತ ಹೇಳಿ ಅವರ ನೆಮ್ಮದಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಅಂತ ಅಂದರೆ, ಎಲ್ಲಾದರೂ ಹೋಗಂಗಿಲ್ಲ, ನಾನು ಯೂನಿಕ್ ಆಗಿರಬೇಕು ಅಂತ ಯೋಚನೆ ಮಾಡೋದು, ಹಾಗೆ ನನ್ನಲ್ಲಿ ಇರುವಂತಹ ಪ್ರತಿಭೆ ಬೇರೆ ಯಾರಲ್ಲೂ ಇಲ್ಲ ಅಂತ ಅಂದ್ಕೊಳ್ಳೋದು, ನನ್ನಲ್ಲಿ ಏನೋ ಒಂದು ಗುಣ ಇದೆ, ವಿಶಿಷ್ಟವಾದ ಗುಣ ಇದೆ, ಅದು ಬೇರೆ ಯಾರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋದು. ಈ ರೀತಿ ಅಂದ್ಕೊಂಡು ಕಂಪ್ಲೀಟ್ಲಿ ಅವ್ರ ಬಗ್ಗೆ ಅವರೇ ಒಂದು ಭ್ರಮೆ ಲೋಕದಲ್ಲಿ ಹೋಗ್ಬಿಟ್ಟಿದ್ದಾರೆ.
ಇದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತಿಲ್ಲ ಈ ಬುಕ್ಕು ಯಾರಿಗಿಷ್ಟ ಆಗುತ್ತೆ ಅಂತ. ಆದರೆ ಸತ್ಯ ತಿಳ್ಕೊಬೇಕು, ಇದು ಸತ್ಯ ಹೌದು, ನಮ್ಮನ್ನು ನಾವು ಹಿಂಗೂ ನೋಡ್ಕೋಬೇಕು ಅಂತ ಯಾರು ಒಪ್ಕೊಳ್ತಾರೆ ಅವ್ರಿಗೆ ಮಾತ್ರನೇ ಈ ಬುಕ್. ಸೀರಿಯಸ್ಲಿ, ಬೇರೆಯವರು ಮೇ ಬಿ ಇದನ್ನು ಓದ್ಬಿಟ್ಟು ಇದನ್ನು ಓದಿದ್ರೆ ನಮ್ಮ ಬಗ್ಗೆ ನಾವೇ ಬೈಕೊಂಡಂಗೆ ಆಗುತ್ತೆ ಅಂತ ಸೈಡಿಗೆ ಇಡ್ಬೋದು, ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನೀವು ಪರಿವರ್ತನೆ ಆಗಬೇಕು ಅಂದರೆ ಈ ಪ್ರಾಕ್ಟಿಕಲ್ ಥಿಂಕಿಂಗ್ ನಮಗೆ ಬೇಕೇ ಬೇಕು. ಸೊ ಹಿಂಗೆ ಅನ್ಕೊಂಬಿಟ್ಟು ಎಲ್ಲ ನನಗೆ ಬಂದಿರೋದು, ನಾನು ಮಾತ್ರನೇ ಚೆನ್ನಾಗಿ ಚಿತ್ರ ಬರಿತೀನಿ, ನಾನು ಮಾತ್ರನೇ ಚೆನ್ನಾಗಿ ಹಾಡ್ತೀನಿ, ಬೇರೆ ಯಾರೂ ಇಲ್ಲ ಅನ್ನೋ ಭ್ರಮೆಗೆ ಹೋಗಿರ್ತೀನಿ. ಆದರೆ ನಿಮಗೆ ಚಿತ್ರ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅಂದರೆ, ಡ್ರಾಯಿಂಗ್ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅಂದರೆ ಇನ್ನೂ 100 ಜನಕ್ಕೆ ಬರುತ್ತೆ, ಅದು ನೆನಪಿರಲಿ. ನಿಮಗೆ ಹಾಡು ಚೆನ್ನಾಗಿ ಹಾಡಕ್ಕೆ ಬರುತ್ತೆ ಅಂದರೆ ಇನ್ನೂ 200 ಜನಕ್ಕೆ ಹಾಡಕ್ಕೆ ಬರುತ್ತೆ, ನೆನಪಿರಲಿ. ನೀವು ಬಹಳ ಚೆನ್ನಾಗಿ ಕೋಡಿಂಗ್ ಮಾಡ್ತೀರಾ ಅಂತ ಬಂದರೆ ಇನ್ನೂ 16 ಜನರಿಗೆ ಕೋಡಿಂಗ್ ಮಾಡೋಕ್ಕೆ ಬರುತ್ತೆ, ನೆನಪಿರಲಿ. ನಿಮಗೆ ನೋಬೆಲ್ ಪ್ರಶಸ್ತಿ ಬಂದಿದ್ದರೆ ಇನ್ನೂ ಬಹಳಷ್ಟು ಜನಕ್ಕೂ ಬಂದಿದೆ, ನೆನಪಿರಲಿ. ನೀವೊಂದು ಕಂಪ್ನಿ ಕಟ್ಟಿದ್ದೀರಾ, ಇನ್ನೂ ಲಕ್ಷಾಂತರ ಜನ ಕಂಪ್ನಿನ ಕಟ್ಟಿದ್ದಾರೆ, ನೆನಪಿರಲಿ. ನೀವು ದೇಶಕ್ಕೆ ಪ್ರಧಾನಿ ಆಗ್ತೀರಾ, ಸೊ ಆಗಿದ್ದೀರಾ, ಇನ್ನು ನಿಮಗಿಂತ ಮುಂಚೆ 14 ಪ್ರಧಾನಿಗಳು ಬಂದಿದ್ದಾರೆ, ನೆನಪಿರಲಿ. ಇನ್ನು ಮುಂದೇನು ಬರ್ತಾರೆ, ನೆನಪಿರಲಿ. ಸೊ ಯಾಕೆ ಇದನ್ನು ಹೇಳ್ತಾ ಇರೋದು ಅಂದರೆ, ನಾವು ಮಾತ್ರನೇ ಅನ್ನೋ ಭ್ರಮೆಗೆ ಹೋಗಿ ಇನ್ನೊಬ್ಬರನ್ನ ನಾವು ಕೀಳಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಂಗೆ ಮಾಡಿ ಒಂದು ರೀತಿ ನಾವು ಯಾರ ಜೊತೆಗೂ ಹೊಂದ್ಕೊಳ್ಳೋದೇ ಇಲ್ಲ. ನಾನು ಸ್ಪೆಷಲ್ ಅನ್ನೋದು ಈಗೋ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆವಾಗ ಬೇರೆಯವ್ರ ಮಾತನ್ನ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ, ಎಲ್ಲ ನನ್ನದೇ ಕರೆಕ್ಟ್ ಅನ್ನೋ ಒಂದು ಭ್ರಮೆ ಲೋಕದಲ್ಲಿ ಹೋಗ್ತಾ ಇರ್ತೀವಿ ನಾವು. ಎಷ್ಟು ಪ್ರಾಕ್ಟಿಕಲ್ ಅಲ್ವಾ? ಈಗ ಈ ರೀತಿ ಆಗಿಬಿಟ್ಟು ನಾನು ಟ್ರೈನಿಂಗ್ಸ್ಗಳು ಮಾಡೋದ್ರಿಂದ ಗಂಡ ಹೆಂಡತಿ ಬನ್ನಿ ಅಂತ ನಾನು ನಾರ್ಮಲಿ ಹೇಳ್ತೀನಿ, ಕಪಲ್ಸ್ ಬನ್ನಿ ಅಂತ. ಕಾರಣ ಏನಂದರೆ, ಹೆಂಡ್ತಿನ ಕಳಿಸ್ತಾರೆ ಟ್ರೈನಿಂಗಿಗೆ. ಹೆಂಡತಿ ಮೈಂಡಲ್ಲಿ ಒಂದು ಎಲ್ಲ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಂಬಿಟ್ಟು ಹೀಗೆ ಹಾಗೆ ಬದುಕು ಅಂತ ತಿಳ್ಕೊಂಡು ಹೋಗ್ಬಿಡ್ತಾರೆ. ಹಸ್ಬೆಂಡ್ ಹಾಗಿರೋದಿಲ್ಲ. ಇವ್ರು ಏನು ಮಾಡಿಬಿಡ್ತಾರೆ, ಲೈಕ್ ಇಲ್ಲಿ ಬರೋ ಕ್ಲಾಸಸ್ಗಳು, ಇಲ್ಲಿ ಬರೋ ಟ್ರೈನಿಂಗ್ಸ್ಗಳನ್ನೆಲ್ಲ ಅವ್ರ ಗಂಡನ ಮೇಲೆ ಹೇರೋದಕ್ಕೆ ಟ್ರೈ ಮಾಡ್ತಾರೆ. ನೀನು ಹಾಗೆ ಇರ್ಬೇಕು, ನಿಮ್ಗೆ ಗೊತ್ತಾ ಕ್ಲಾಸಲ್ಲಿ ಹಂಗೆ ಹೇಳಿದ್ರು, ನೀವು ಹಂಗೆ ಬದುಕ್ತಿಲ್ಲ ಅಂಥೇಳಿ ಅವ್ರ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅದೇ ಗಂಡ ಬಂದು ಹೋದರೆ ಹೆಂಡತಿ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಬಿಗಿನಿಂಗ್ ಸ್ಟೇಜಲ್ಲಿ 5 years ಬ್ಯಾಕ್ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ನನಗೆ ಅರ್ಥ ಆಯಿತು. ಇಲ್ಲಿ ಇವರಿಗೆ ಕಲ್ತ್ಬಿಟ್ಟೆ ಅನ್ನೋ ಒಂದು ಈಗೋ ಬಂದುಬಿಡುತ್ತೆ. ನಾನೇನೋ ಒಂದು ಸ್ಪೆಷಲ್ ಟ್ರೈನಿಂಗ್ ಹೋಗಿದ್ದೀನಿ, ನನಗೇನೋ ಸ್ಪೆಷಲ್ ನಾಲೆಡ್ಜ್ ಸಿಕ್ಬಿಟ್ಟಿದೆ, ನಾನು ಸ್ಪೆಷಲ್ ಆಗಿಬಿಟ್ಟಿದ್ದೀನಿ ಅನ್ನೋ ಭ್ರಮೆಗೆ ಹೋಗ್ತಾ ಇದ್ದಾರೆ. ಸೊ ಈ ಭ್ರಮೆಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಅದನ್ನು ಮನೆಯಲ್ಲೂ ನಾನು ಸ್ಪೆಷಲ್ ವ್ಯಕ್ತಿ ಅಂತ ತೋರಿಸ್ಕೊಳಕ್ಕೆ ಹೋಗ್ತಾರೆ. ಸೊ ತೋರಿಸ್ಕೊಳಕ್ಕೆ ಹೋಗೋದ್ರಿಂದ ಮನೆಗಳಲ್ಲಿ ಜಗಳ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅರ್ಥ ಆಗ್ತಾ ಇವಾಗ ಏನು ಇವ್ರು ಬರೆದಿದ್ದಾರೆ ಅದಕ್ಕೆ ಸ್ಟ್ರಿಕ್ಟ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವೇನೇ ಕಲ್ತ್ಕೊಂಡು ಹೋಗಿ, ನಿಮ್ಮ ಹಸ್ಬೆಂಡು ಕಲ್ತಿಲ್ಲ ಅಂದರೂ ಅವ್ರಿಗೂ ನಾಲೆಜ್ ಇದೆ ಅನ್ನೋದನ್ನು ಮರಿಬೇಡಿ. ಆ್ಯಂಡ್ ನೀವೇನೇ ಕಲ್ತ್ಕೊಂಡೋಗಿ ನಿಮ್ಮ ವೈಫ್ಗೆ ನಾಲೆಜ್ ಇದೆ ಅನ್ನೋದನ್ನು ಮರಿಬೇಡಿ. ಅವ್ರ ಪ್ರಕಾರ ನಾಲೆಜ್ನ ಗೇನ್ ಮಾಡಿರ್ತಾರೆ, ನೀವು ನಿಮ್ಮ ಪ್ರಕಾರ ಗೇನ್ ಮಾಡಿರ್ತೀರ. ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಇದ್ದರೆ ಅವರಲ್ಲಿ ಒಂದು ಸ್ಟ್ರೆಂತ್ ಇರುತ್ತೆ. ಇಬ್ಬರು ಸ್ಪೆಷಲ್ಲೇ, ಓಕೆ? ಇಬ್ಬರು ವೀಕ್ನೆಸ್ನ ನೋಡಿಕೊಂಡು ಇಬ್ಬರು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅವ್ರು ಮಾಡ್ಕೊಳ್ಳಿಲ್ಲ ಅಂದರೂ ನೀವು ಬೆಳಿಬೇಕಾ, ನೀವು ಮಾಡ್ಕೊಳ್ಳಿ, ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ರೀತಿ ಕ್ಲಾಸಸ್ನ ಯಾವಾಗ ನಾನು ಶಿಫ್ಟ್ ಮಾಡಿದೆ ಆವಾಗ ನನಗೂ ಸಮಾಧಾನ ಆಯಿತು. ಅಲ್ಲಿವರೆಗೂ ನಾನು ಕಲ್ತಿದ್ದೀನಿ ಅನ್ನೋ ಭ್ರಮೆಗೆ ಹೋಗ್ಬಿಟ್ಟು ಬೇರೆಯವರು ನಾನೇನೋ ಸರಿ ಮಾಡ್ತಾ ಇದ್ದೀನಿ, ಬೇರೆಯವ್ರು ತಪ್ಪೇ ಮಾಡಬಾರ್ದು ಅಂತ ಅವ್ರ ಮೇಲೆ ಜಾಸ್ತಿ ಹಾಕಕ್ಕೆ ಹೋಗ್ತಾ ಇರ್ತೀವಿ ಈ ಥಾಟ್ಸ್ ಬರೋದ್ರಿಂದ. ಬಿಕಾಸ್ ನಾನು ಸ್ಪೆಷಲ್ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವರು, ನೀವು ಸ್ಪೆಷಲ್ ವ್ಯಕ್ತಿ ಅಲ್ಲ ಅಂತ. ಹಂಗೆ ಅಂದ್ಕೊಳ್ಳೇಬೇಡಿ, ನೀವು ಆ ಭ್ರಮೆಗೆ ಹೋಗಲೇಬೇಡಿ ಅಂತ. ಓಕೆ? ಹಾಗಿದ್ರೆ ನಮ್ಮ ಸೆಲ್ಫ್ ಲವ್ ಬಿಡಬೇಕಾ ಅಂತ ನೀವು ಕೇಳ್ಬೋದು. ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಏನಾದರೂ ಒಂದು ಬ್ಲೇಡ್ ತಾಕಿದ್ರೆ ರಕ್ತ ಬರುತ್ತೆ ಅಲ್ವಾ? ಹಾಗೆ ಎಲ್ರಿಗೂ ರಕ್ತ ಬರುತ್ತೆ. ಸೊ ನಿಮಗೂ ರಕ್ತ ಬರುತ್ತೆ, ಎಲ್ರಿಗೂ ರಕ್ತ ಬರುತ್ತೆ. ಹಾಗೆ ನೀವು ಪ್ರತಿಭಾವಂತರು ಆಗಿರ್ಬೋದು, ಅದರ ಅರ್ಥ ಬಹಳ ಸ್ಪೆಷಲ್ ವ್ಯಕ್ತಿ ನಾನು ಅಂತ ಅಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ಬೋದು, ಹಾಗಂತ ನೀವು ಫುಲ್ಲು ಸ್ಪೆಷಲ್ ಏನೂ ಅಲ್ಲ. ಇದನ್ನು ನೀವು ತಿಳ್ಕೊಳ್ಳಿ. ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು. ನಾನು ಹೋದ ತಕ್ಷಣ ನನಗೆ ಜಾಗ ಬಿಟ್ಕೊಡ್ಬೇಕು, ಚೇರ್ ಬಿಟ್ಕೊಡ್ಬೇಕು, ನಾನು ಹೋದ ತಕ್ಷಣ ಎದ್ದು ನಿಂತ್ಕೋಬೇಕು, ನನಗೆ ಹಾಗೆ ರೆಸ್ಪೆಕ್ಟ್ ಮಾಡಬೇಕು, ನನ್ನನ್ನು ಬಂದು ಮಾತಾಡಿಸ್ಬೇಕು, ಈ ರೀತಿ ಒಂದು ಭ್ರಮೆಗೆ ಹೋಗ್ಬಿಡ್ತೀವಿ. ಆಮೇಲೆ ನಾನು ಎಲ್ರಿಗೂ ಪರಿಚಯ ಇದ್ದೀನಿ ಅನ್ನೋ ಭ್ರಮೇಲಿ ಬದುಕ್ತಾ ಇರ್ತೀನಿ. ಈಗ ಎಕ್ಸಾಂಪಲ್ ಈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ, ಓಕೆ? ಒಂದು 10,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದರಲ್ಲಿ ನಮಗೆ ಒಂದು ಎಷ್ಟು ಜನ ನೋಡಿದ್ದಾರೆ ಅಂತ ತೊಗೊಂಡಾಗ, ನಾನು ಎಷ್ಟು ಜನಕ್ಕೆ ಪರಿಚಯ ಇದ್ದೀನಿ ಅಂತ ತೊಗೊಂಡಾಗ, ಕೆಲವೊಂದು ವಿಡಿಯೋ 1 ಲಕ್ಷ ತನಕ ಹೋಗಿದೆ. ಸೊ 1 ಲಕ್ಷ ಜನ ನೋಡಿದ್ದಾರೆ.
ಓಕೆ. ನೆನಪಲ್ಲಿ ಎಷ್ಟು ಜನ ಇಟ್ಕೊಂಡಿರ್ತಾರೆ ಅಂತ ಬಂದಾಗ ಒಂದು 50,000 ಜನ ನೆನಪಲ್ಲಿರುತ್ತೆ. ಒಂದು 20,000 ಜನಕ್ಕೆ ನಾನು ಯಾರು ಅಂತ ಗೊತ್ತಿರುತ್ತೆ. ಇನ್ನೊಂದು 10,000 ಜನಕ್ಕೆ ನಾನು ತುಂಬ ಹತ್ತಿರ ಗೊತ್ತಿರುತ್ತೆ. ಇನ್ನೊಂದು 5,000 ಜನಕ್ಕೆ ನಾನು ಮಾತಾಡಿಸ್ತಾ ಇರ್ತೀನಿ. ಇನ್ನೊಂದು 2,000 ಜನಕ್ಕೆ ಮಾತ್ರನೇ ನಿಜವಾಗ್ಲೂ ನಾನೇನಂತ ಗೊತ್ತಿರುತ್ತೆ. ಅದರಲ್ಲಿ ಒಂದು 500 ಜನ 200 ಜನ ನಮ್ಮ ಸುತ್ತ ಇರ್ತಾರೆ. ನಾನು 10,000 ಜನಕ್ಕೆ ಗೊತ್ತಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ರೋಡಲ್ಲೆಲ್ಲ ಓಡಾಡಬೇಕಾದ್ರೆ ನನ್ನನ್ನು ಯಾರೋ ಗುರ್ತಿಡಿತಾರೆ ಅನ್ನೋ ಭ್ರಮೇಲಿ ಓಡಾಡಿದ್ರೆ ನೆಮ್ಮದಿ ನಾನು ಕಳ್ಕೊಬೇಕಾಗತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ. ಇವತ್ತು ನಾವು ನೋಡ್ತಾ ಇರ್ಬೋದು ಸೆಲೆಬ್ರಿಟೀಸ್ ಲೈಫು. ಮುಂಚೆ ಎಷ್ಟು ಸ್ವತಂತ್ರವಾಗಿ ಆಡ್ಕೊಂಡು ಅಂಗಡಿಗೆ ಹೋಗ್ಕೊಂಡು ಪಾನಿಪುರಿ ತಿನ್ಕೊಂಡು ಫುಟ್ಪಾತಲ್ಲಿ ಇರ್ತಾರೆ. ಬಟ್ ಇವತ್ತು ಅವರಿಗೆ ಸ್ವತಂತ್ರ ಬೇಕು ಅಂದರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅವರು. ನಮ್ಮ ದೇಶದಲ್ಲಿ ಅವ್ರಿಗೆ ಸ್ವತಂತ್ರ ಇಲ್ಲ. ಅಂದರೆ ಈಗ ಕರ್ನಾಟಕದ ಫೇಮಸ್ ಸೆಲೆಬ್ರಿಟೀಸ್ಗಳು ಹೊರಗಡೆ ಬರೋಕ್ಕಾಗಲ್ಲ, ಬಾಡಿ ಗಾರ್ಡ್ಸ್ ಬೇಕು. ಯಾಕೆ? ಬಿಕಾಸ್ ಸ್ಪೆಷಲ್ ಆಲ್ರೆಡಿ ಅವ್ರು ಕ್ರಿಯೇಟ್ ಆಗಿಬಿಟ್ಟಿದೆ. ನಾವು ಸ್ಪೆಷಲ್ ಅಂತ ಬೇರೆಯವರಿಗೆ ತೋರಿಸ್ಕೊಳ್ದೆ ನಾವು ಸ್ಪೆಷಲ್ ಅಲ್ಲ, ನಾವು ಸಾಮಾನ್ಯ. ಸೆಲೆಬ್ರಿಟೀಸಲ್ಲೂ ಇರುತ್ತೆ ನಾನು ಸಾಮಾನ್ಯ ಅಂತ, ಬಟ್ ಜನ ಸ್ಪೆಷಲ್ ಮಾಡಿರ್ತಾರೆ ಕೂಡ. ಹಾಗಾಗಿ ನಾವು ಕೂಡ ಒಬ್ಬರು ನಮ್ಮನ್ನು ಸ್ಪೆಷಲ್ ಅಂತ ಟ್ರೀಟ್ ಮಾಡೋದಕ್ಕೂ ಕೂಡ ಬಿಡಬಾರ್ದು. ನಮ್ಮಲ್ಲೇನೋ ಒಂದು ಗುಣ ಇದೆ, ಅದನ್ನು ಅವರು ಅಭಿನಂದಿಸ್ತಾರೆ, ಅದಕ್ಕೆ ಅವರು ಅಭಿಮಾನಿಗಳಾಗ್ತಾರೆ, ಅವ್ರು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ಫೈನ್. ಆ ಭ್ರಮೆ ನಮ್ಮೊಳಗಡೆ ಬರಬಾರ್ದು. ಆವಾಗಲೇ ನಾವು ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಲೇ ನಾವು ಬದುಕಬೇಕಾಗತ್ತೆ. ಫೈನಲಿ ಸ್ಪೆಷಲ್ ಅಂತ ಅಂದ್ಕೊಂಡು ಬೇರೆಯವ್ರು ನೋಡಲಿ ಅಂತಲೇ ಬದುಕಬೇಕಾಗತ್ತೆ. ಒಂದು ಚೂರು ತಪ್ಪು ಮಾಡೋಕ್ಕಾಗಲ್ಲ, ಒಂದು ಚೂರು ಅಳಕ್ಕಾಗಲ್ಲ. ನಮ್ಮ ನಿಜವಾದ ಒಂದು ವ್ಯಕ್ತಿತ್ವನ ಮರ್ತು ಬಿಡ್ತೀವಿ. ಯಾಕೆ? ಜನ ನನ್ನನ್ನು ನೋಡಿಬಿಟ್ರೆ ಆಲ್ರೆಡಿ ಅವ್ರಿಗೆ ನಾನು ಸ್ಪೆಷಲ್ ವ್ಯಕ್ತಿ ಅಂತ ಗೊತ್ತಿದೆ, ಎಲ್ಲಿ ನನ್ನ ವೀಕ್ನೆಸ್ ತೋರಿಸ್ಬಿಟ್ರೆ ಅಂತ ಹೇಳಿ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀವಿ ಅಲ್ವಾ? ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಮ್ಮನ್ನು ಯಾರೋ ಗುರುತಿಸ್ಬೇಕು ಅನ್ನೋ ನಿರೀಕ್ಷೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ನಿಮ್ಮ ಯಶಸ್ಸನ್ನು ಹಾಳು ಮಾಡುತ್ತೆ. ನೀವು ಸ್ಪೆಷಲ್ ವ್ಯಕ್ತಿಯೇ ಆಗಿದ್ದೀರಾ ಅಂತ ಅಂದ್ಕೊಳ್ಳೋಣ, ಅದನ್ನು ಯಾರೋ ಗುರುತಿಸಿ ಹೇಳಬೇಕು ಅನ್ನೋ ನಿರೀಕ್ಷೆ ಯಾಕೆ? ಗುರುತಿಸ್ತಾ ಇದ್ದಾರಾ? ಅವರೇ ಗುರುತಿಸ್ತಾ ಇದ್ದಾರಾ? ಖುಷಿ ಪಡೋಣ. ನಾವೇ ಗುರುತಿಸ್ತಿಲ್ಲ ಅಂತ ಬೇಜಾರಾಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಚಿಕ್ಕ ಮಕ್ಕಳಿಗೆ ನಮ್ಮನ್ನು ಗುರುತಿಸ್ಲಿ ಅನ್ನೋ ಒಂದು ಆಸೆ ಇರುತ್ತೆ, ಅದು ಅವರ ಮುಗ್ಧತನ, ಅದೇನು ಅಪಾಯ ಆಗಲ್ಲ. ಆದರೆ ಬೆಳೀತಾ ನಾವು ಆ ಮುಗ್ಧತನನ ಹೋಗಿಸ್ಕೋಬೇಕು. ಅಂದರೆ ನಾವು ಬೆಳೀತಾ ಏನಾಗ್ಬಿಡುತ್ತೆ, ಅದು ಮುಗ್ಧತನ ಆಗಲ್ಲ, ಐಡೆಂಟಿಟಿ ಕ್ರೈಸಿಸ್ ಆಗಿಬಿಡುತ್ತೆ, ಮಾನಸಿಕ ಏನು ಕಾಯಿಲೆಗೆ ತಿರ್ಕೊಂಡ್ಬಿಡುತ್ತೆ. ಐಡೆಂಟಿಟಿ ಇಲ್ಲ, ನಂಗೆ ಐಡೆಂಟಿಟಿ ಇಲ್ಲ, ನಾನು ಯಾರೂ ಗುರುತಿಸ್ತಿಲ್ಲ ಅಂತ. ಏನಾಗುತ್ತೆ, ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಂಗೆ ಈಗ ನೆನಪಾಯಿತು ಸಡನ್ನಾಗಿ. ನಾನು ಮುಂಚೆ ಬಿಸ್ನೆಸ್ ಫೀಲ್ಡಲ್ಲಿದ್ದಾಗ ತುಂಬ ಜನ ಲೈಕ್ ನನಗೆ ತುಂಬ ಜನ ಪೀಪಲ್ಸ್ ಲೈಕ್ ನನ್ನ ಸ್ಟೇಜಿಗೆ ಬಂದಾಗ ಕ್ಲಾಪ್ಸ್ ಹೊಡಿತಿದ್ರು, ಎಲ್ಲ ಮಾಡ್ತಾಯಿದ್ರು. ಸೊ ಒಂದು 2-3 ಇಯರ್ಸ್ ನನ್ನ ಬಿಸ್ನೆಸ್ ಚೆನ್ನಾಗಿ ಆಯಿತು. ಅದಾದ ಮೇಲೆ ನನಗೆ ಮ್ಯಾರೇಜ್ ಎಲ್ಲ ಆದಮೇಲೆ ಏನಾಯಿತು, ಸ್ವಲ್ಪ ನಾನು ಡಲ್ ಆದೆ. ಓಕೆ, ನನ್ನ ಹಸ್ಬೆಂಡ್ ಹೋಗ್ತಾರೆ, ನಾನು ಅವರಿಂದ ಹೋಗೋಣ ಅಂತ. ನನಗಾಗೇನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ನನಗೆ ಅಂತ ಒಂದು ಐಡೆಂಟಿಟಿ ಇತ್ತು. ಇವ್ರನ್ನ ಮದುವೆ ಆದಮೇಲೆ ಅದು ಹೊರಟೋಯ್ತು ಅಂತ. ಓಕೆ, ಇವ್ರನ್ನ ಮದುವೆ ಆದಮೇಲೆ ನನ್ನ ಐಡೆಂಟಿಟಿ ಹೊರಟೋಯ್ತು. ನನಗೆ ಯಾರೂ ರೆಸ್ಪೆಕ್ಟ್ ಮಾಡಲ್ಲ, ನನ್ನನ್ನು ಯಾರೂ ನೋಡಲ್ಲ, ನನಗೆ ಯಾರೂ ಟ್ರೀಟ್ ಮಾಡಲ್ಲ. ಮುಂಚೆ ನನಗೆ ಹೆಂಗಿತ್ತು ಅಂತ ಒಳಗಡೆ ಬಂದುಬಿಟ್ಟು ನನ್ನ ಮೇಲೆ ನನಗೇನೆ ಕೀಳಿರಿಮೆ ಸ್ಟಾರ್ಟ್ ಆಗೋಯ್ತು. ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಟ್ಟೆ. ನನ್ನ ಕೈಲಿ ಇಷ್ಟೇ ಆಗೋದು, ನಾನು ಹಿಂಗೆ, ಅವ್ರಿಗಿಂತ ಕಡಿಮೆ, ಇವ್ರಿಗಿಂತ ಕಡಿಮೆ ಅಂತ ನಾನು ಕಂಪೇರ್ ಮಾಡಿಕೊಂಡು ನಾನೇ ಕೊರಗ್ತಾ ಇದ್ದೆ. ಈ ಕೊರಗೋದು ಯಾಕಾಯಿತು? ಬಿಕಾಸ್ ನನಗೆ ಐಡೆಂಟಿಟಿ ಹುಚ್ಚು ಮುಂಚೆ ಹಿಡ್ದಿತ್ತು. ಯಾವಾಗ ರಿಯಲೈಸ್ ಆಯಿತು, ಯಾವಾಗ ನಾನು ಸ್ಪಿರಿಚುವಲ್ ಪಾತಿಗೆ ಬಂದೆ, ಹೋಲಿಸ್ಟಿಕ್ ಜರ್ನಿಗೆ ಬಂದೆ, ಆಗ ಅರ್ಥ ಆಯಿತು. ಗುರ್ತಿಸ್ಕೊಳ್ಳೋದು ಅಂತ ಅಂದರೆ ನನ್ನೊಳಗಡೆ ನನ್ನನ್ನು ನಾನು ಹೇಗೆ ಗುರ್ತಿಸ್ಕೊಂಡಿದ್ದೀನಿ ಅಷ್ಟೇ ಸಾಕು. ಹೊರಗಡೆ ಜನ ನನ್ನನ್ನು ಹಿಂಗೆ ಗುರ್ತಿಸ್ಬೇಕು ಅನ್ನೋದೇ ತುಂಬ ಡೇಂಜರ್ ಅಂತ. ಸೊ ದಟ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಕರೆಕ್ಟ್ ಅಲ್ವಾ? ನಂಗೆ ನಿಜವಾಗ್ಲೂ ಹೇಳ್ತೀನಿ, ಇವ್ರ ಬುಕ್ ನಂಗೆ ಭಾರಿ ಇಷ್ಟ ಆಯಿತು. ಓಕೆ, ಸೊ ಅದು ಅಪಾಯ ಆಗಿಬಿಡುತ್ತೆ, ಡೇಂಜರಸ್ ಒಂದು ಕಾಯಿಲೆ ಆಗಿಬಿಡುತ್ತೆ. ಶಾಶ್ವತವಾಗಿ ನಮಗೆ ಎಲ್ರಿಗಿಂತ ನಾವು ಬೇರೆಯೇ, ನಮ್ಮನ್ನೆಲ್ರಿಗಿಂತ ಬೇರೆ ಥರ ಟ್ರೀಟ್ ಮಾಡಬೇಕು. ನಮಗೆ ಏನಂದರೆ ಇವಾಗ ಯಾವುದೋ ರಿಲೇಷನ್ಸ್ ಮದುವೆಗಳಿಗೆ ಹೋಗಿರ್ತೀವಿ, ರಿಲೇಷನ್ಸ್ ಮದುವೆಗೆ ಹೋದಾಗಲೂ ಕೂಡ ನನ್ನನ್ನು ಬೇರೆ ಥರನೇ ಟ್ರೀಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾನು ನನ್ನ ಫೀಲ್ಡಲ್ಲಿ ಏನೋ ಅಚೀವ್ ಮಾಡಿರ್ತೀನಿ, ರಿಲೇಷನ್ಸ್ ಹತ್ರ ನನ್ನ ರಿಲೇಷನ್ನೇ, ನಾನು ಸ್ಪೆಷಲ್ ಏನಲ್ಲ. ನಾನು ಸ್ಪೆಷಲ್ ಅನ್ನೋ ಭ್ರಮೆನೇ ನನಗೆ ರಿಲೇಷನ್ಸ್ ಜೊತೆಗೂ ಕೂಡ ಮಿಂಗಲ್ ಮಾಡೋಕ್ಕೆ ಬಿಡಲ್ಲ. ಏನೋ ಒಂದು ನನಗೆ ಹೋದ ತಕ್ಷಣ ಎಲ್ಲ ಬಂದು ಮಾತಾಡಿಸ್ಬಿಡ್ಬೇಕು, ಎಲ್ಲ ಬಂದು ನನ್ನ ಹತ್ರ ಫೋಟೋ ತೊಗೊಂಡ್ಬಿಡ್ಬೇಕು, ನಾನು ಬಂದ ತಕ್ಷಣ ನನ್ನ ಸುತ್ತ ಕುತ್ಕೊಂಡ್ಬಿಡ್ಬೇಕು, ಈ ಭ್ರಮೆಗೆ ಹೋಗ್ಬಿಡ್ತೀವಿ. ಸೊ ನಾನು ಸ್ಪೆಷಲ್ ಅಲ್ಲ, ಎಲ್ಲರೂ ಥರನೇ ನನ್ನಲ್ಲಿರೋ ವಿಶಿಷ್ಟ ಗುಣ ನನಗೆ ಈ ಥಾಟಲ್ಲಿದ್ದಾಗ ಏನಾಗುತ್ತೆ, ಎಲ್ಲರ ಜೊತೆ ಬೆರಿತೀವಿ,
ಎಲ್ಲರಿಂದ ಯಾವುದೂ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ಹಾಗಂತ ನಿಮ್ಮ ಹತ್ರ ವಿಶಿಷ್ಟ ಗುಣ ಇಲ್ಲ, ಪ್ರತಿಭೆ ಇಲ್ಲ ಅಂತ ಅಲ್ಲ. ಅದನ್ನು ನೀವು ಗುರುತಿಸ್ಕೊಳ್ಳಿ, ನೀವು ಅದ್ರ ತಕ್ಕಂತೆ ಬೆಳೀರಿ. ಆದರೆ ಯಾರಿಗೂ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡಿ, ನೆವರ್, ಯಾವತ್ತೂ ಅಂದ್ಕೋಬೇಡಿ. ಸೊ ನೀವು ಏನೇ ಅಚೀವ್ ಮಾಡಿರಿ, ನೀವೇನೇ ಎಜುಕೇಷನಲ್ಲಿ ಅಚೀವ್ ಮಾಡಿರಿ, ನೀವು ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದಿರಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮಗಿಂತ ಹೆಚ್ಚು ಇರೋರು ಇದ್ದಾರೆ. ಆ್ಯಂಡ್ ನಿಮ್ಮ ಶ್ರೀಮಂತಿಕೆ ಅಥವಾ ನಿಮ್ಮ ವ್ಯಕ್ತಿತ್ವ ಇದು ನಿಮ್ಮ ಸಂಬಂಧಿಕರ ನಡುವೆ ಅಥವಾ ಸಂಬಂಧಗಳ ನಡುವೆ ಇರಬಾರ್ದು. ಇದ್ದರೆ ನಿಮಗೆ ಪೀಸ್ ಇರಲ್ಲ, ನಿಮಗೆ ನೆಮ್ಮದಿ ಇರಲ್ಲ. ಐಡೆಂಟಿಟಿಗೋಸ್ಕರನೇ, ಗುರುತಿಸ್ಕೊಳ್ಳೋದಕ್ಕೋಸ್ಕರನೇ, ಮರ್ಯಾದೆಗೋಸ್ಕರನೇ ಬದುಕಬೇಕಾಗತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಚಾಪ್ಟರ್. ಆ್ಯಂಡ್ ಇದಕ್ಕೆ ಒಂದು ರಿಯಲ್ ಆಗಿ ನಡೆದಿರೋದು ಒಂದು ಹೇಳ್ತೀನಿ, ಐಡೆಂಟಿಟಿ ಹೇಗಿರುತ್ತೆ ಅಂತ. ಒಂದು ಶೂಟಿಂಗ್ ನಡೀತಾ ಇತ್ತು, ಅಲ್ಲಿರುವಂಥ ಆ್ಯಕ್ಟರ್ ಒಬ್ಬರಿದ್ದರು, ಹೆಸರು ಬೇಡ. ಸೊ ಅವರು ಸ್ವಲ್ಪ ಫೇಮಸ್, ಓಕೆ, ಎಲ್ರಿಗೂ ಗೊತ್ತಿದ್ರು. ಅವ್ರು ಏನು ಅಂದ್ಕೊಂಡ್ಬಿಟ್ರು, ನಾನು ಎಲ್ರಿಗೂ ಪರಿಚಯ ಇದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದರು. ಸೊ ನನ್ನ ಜೊತೆ ಬಂದಿದ್ದಂಥ ನನ್ನ ಗುರುಗಳಿದ್ದರು. ಸೊ ಅವ್ರಿಗೆ ನಾನು ಅವ್ರನ್ನ ಪರಿಚಯ ಮಾಡಿಸಿದೆ. ಅವರು ಹಾಯ್ ಅಂತ ಅಂದರು, ನನ್ನ ಗುರುಗಳು. ಅವರು ಹಾಯ್ ಅಂತ ಅಂದರು. ಆಮೇಲೆ ಇವ್ರು ಯಾರು ಅಂತ ಕೇಳಿದ್ರು ನನ್ನ ಗುರುಗಳು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಮೀಡಿಯಾ ಫೀಲ್ಡ್ ನೋಡಿಲ್ಲ, ಅವರು ಯಾವ ಸೀರಿಯಲ್ಲೂ ನೋಡಿಲ್ಲ, ಯಾವ ಮೂವಿನೂ ನೋಡಿಲ್ಲ, ಅವ್ರಿಗೆ ಲಿಟ್ರಲಿ ಗೊತ್ತಿಲ್ಲ. ಅವರು ಒಂದು 20 ಇಯರ್ಸಿಂದನೂ ಟಿ ವಿನೇ ನೋಡಿಲ್ಲ ಅವರು. ಇವ್ರು ಯಾರು ಅಂತ ಕೇಳಿದ್ರು. ಸೊ ನಾನು ಅವಾಗ ಪರಿಚಯ ಮಾಡಿಸ್ದೆ, ಈ ಥರ ಹಿಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಸೊ ಅವ್ರು ಏನು ಹೇಳಿದ್ರು, ಅವ್ರು ಹೋದ್ಮೇಲೆ ಹೇಳಿದ್ರು, ಇಷ್ಟು ದಿನ ನನ್ನ ಭ್ರಮೇಲಿ ಬದುಕ್ತಾ ಇದ್ದೆ, ನಾನು ಎಲ್ರಿಗೂ ಪರಿಚಯ ಇದ್ದೀನಿ ಅಂತ. ಸೊ ನನ್ನನ್ನು ನೋಡದೇ ಇರೋರು ಇದ್ದಾರೆ ಅಂತ ಅರ್ಥ ಆಯಿತು ಅಂತ. ಇದು ಅರ್ಥ ಆಗಬೇಕು. ಅರ್ಥ ಆಗಿಲ್ಲ ಅಂದರೆ ನಾನು ಅದೇ ಇದರಲ್ಲಿ ಓಡಾಡ್ತಾ ಇರ್ತೀನಿ, ನಾನು ಯಾರು ಗೊತ್ತಾ ಅಂದ್ಕೊಂಡು. ಓಕೆ, ಸೊ ಆ ಮೈಂಡ್ಸೆಟ್ಟಿಗೆ ಹೋಗೋದು ಬೇಡ ಅಂತ. ಆ್ಯಂಡ್ ಅದೇ ಥರ ಇನ್ನೊಂದು ಇನ್ಸಿಡೆಂಟ್ ಇದೆ. ನಾನು ಆವಾಗ ಬಿಸ್ನೆಸ್ ಮಾಡೋ ಟೈಮಲ್ಲಿ ಒಬ್ಬ ವ್ಯಕ್ತಿನ ನನಗೆ ಒಬ್ಬರು ಪರಿಚಯ ಮಾಡಿಸಿದ್ರು. ಆ ವ್ಯಕ್ತಿನ ಪರಿಚಯ ಮಾಡ್ಸೋಕೆ ಹೋದಾಗ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ನ ಶೇಕ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಹಾಂ ಹೇಳಿ ಅಂತ ಕೂತಿದ್ರು. ನಾನು ನಾರ್ಮಲಿ ಮಾತಾಡಿದೆ, ಸರ್ ಈ ಥರ ಓಕೆ ಆಯ್ತು ಅಂತೆಲ್ಲ ಮಾತಾಡಿದ್ಮೇಲೆ ನೀವು ನನ್ನನ್ನೆಲ್ಲಾದರೂ ನೋಡಿದ್ದೀರಾ ಅಂತ ಡೈರೆಕ್ಟಾಗಿ ಕೇಳಿದ್ರು. ನಾನು ಇಲ್ವಲ್ಲ, ನೋಡಿಲ್ಲ ಅಂತ ಹೇಳಿದೆ. ತಕ್ಷಣ ಅವರು ಕಾಲನ್ನ ನಿಧಾನಕ್ಕೆ ಕೆಳಗಡೆ ಇಳಿಸ್ಬಿಟ್ಟು, ನೀವು ನನ್ನನ್ನು ಎಲ್ಲೂ ನೋಡಿಲ್ವಾ ನಿಜವಾಗ್ಲೂನಾ ಅಂದರು. ಇಲ್ಲ, ನಾನು ನೋಡಿಲ್ಲ ಅಂದೆ. ಆಮೇಲೆ ಅವ್ರು ಹೇಳಿದ್ರು, ನಾನು ಈ ಥರ ಸೈಕಲಲ್ಲಿ ಫುಲ್ಲು ಕರ್ನಾಟಕ ರೌಂಡ್ ಹಾಕ್ಕೊಂಡು ಬಂದಿದ್ದೀನಿ, ನಾನು ಈ ಥರ ಒಂದು ಟಿ ವಿ ನೈನಲ್ಲಿ ಇಲ್ದಲ್ಲೆಲ್ಲ ಬಂದಿತ್ತು ಅಂದರು. ಹೌದಾ ಸರ್, ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ, ಆ ಫೀಲ್ಡ್ ನಂಗೆ ಪರಿಚಯ ಇಲ್ಲ, ನಾನು ಅಷ್ಟು ಮೀಡಿಯಾ ನೋಡಿಲ್ಲ ಅಂದೆ. ಆವಾಗ ಹೌದಾ ಅಂದ್ಬಿಟ್ಟು ಸುಮ್ಮನಾದರು. ಅದಾದಮೇಲೆ ಅವ್ರು ನಂಗೆ ಒಂದ್ಸಲ ಸಿಕ್ಕಿ ಹೇಳಿದ್ರು, ನೀವು ಅವತ್ತು ಯಾವಾಗ ನೀವು ನನಗೆ ಗೊತ್ತಿಲ್ಲ ಅಂದ್ರಿ, ಅವತ್ತಿಂದ ನಂಗೆ ಗೊತ್ತಾಗೋಯ್ತು ನಾನು ಯಾರಿಗೂ ಗೊತ್ತಿಲ್ಲ ಅಂತ. ಸೊ ನಾನು ಭ್ರಮೇಲಿದ್ದೆ, ನಾನೇ ಹೇಳ್ಕೊಂಡು ಓಡಾಡ್ತಾ ಇದ್ದೆ, ಎಲ್ರಿಗೂ ನನಗೆ ಗೊತ್ತು ಅನ್ನೋ ಒಂದು ಇದರಲ್ಲಿ ಓಡಾಡ್ತಾ ಇದ್ದೆ. ಯಾಕೆ ಅಂದರೆ ಅವರು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ರಂತೆ. ಅದರಲ್ಲಿ ಅವ್ರಿಗೆ ಈ ರೀತಿ ಹೇಳಿ ಅವ್ರಿಗೆ ನಾನು ಸ್ಪೆಷಲ್ ಅಂತ ಬಂದು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಗುರ್ತಿಸ್ಕೊಳ್ಳೋದಕ್ಕೋಸ್ಕರನೇ ಸೈಕಲ್ ರೈಡ್ ಮಾಡಿದ್ರಂತೆ. ಸೈಕಲ್ ಓಡಿಸಿದ್ದವರು ಏನೋ ಒಂದು ಒಳ್ಳೆ ಕಾಸಿಗೆ ಪೆಟ್ರೋಲ್ಸು ಗಾಡಿಗಳನ್ನ ಸ್ಟಾಪ್ ಮಾಡಿ ಸೈಕಲಲ್ಲಿ ಓಡಾಡಿ ಅನ್ನೋ ಮೆಸೇಜ್ ಅಲ್ಲ. ಅವ್ರು ಮಾಡಿದ ಕೆಲಸ ಗುರ್ತಿಸ್ಕೊಳ್ಳೋಕ್ಕೆ, ಹೇಗಾದರೂ ಮಾಡಿ ಗುರ್ತಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ. ಫೈನಲಿ ಯಾರಿಗೂ ಗುರ್ತು ಇಲ್ಲ. ಕರೆಕ್ಟ್ ಅಲ್ಲ? ಸೊ ಹಿಂಗೆ ಮಾಡೋಕ್ಕೋಗಿ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ನಾವು ಹೇಗಿದ್ದೀವಿ ಹಾಗಿರೋಣ. ನಮ್ಗೆ ನಿಜವಾಗ್ಲೂ ಏನು ಬೇಕೋ ಅದನ್ನು ಮಾಡೋಣ. ನಾವು ಏನು ಹೇಳಬೇಕು ಅದನ್ನು ಹೇಳೋಣ. ನಾನು ಹೇಳ್ತಿರೋದು, ನಾನು ಇದನ್ನು ಮಾಡಿ ಅದರಿಂದ ನೋವು ಅನುಭವಿಸಿ ಹೊರಗೆ ಬಂದು ಐಡೆಂಟಿಟಿ ಸವಾಸನೆ ಬೇಡ ಅಂತ ಆರಾಮಾಗಿದ್ದೀನಿ. ಅದು ನಂಗೆ ತುಂಬ ನೆಮ್ಮದಿ ಕೊಡ್ತಾ ಇದೆ, ಸಿಕ್ಕಾಪಟ್ಟೆ ನೆಮ್ಮದಿ ಕೊಡ್ತಾ ಇದೆ. ನನಗೆ ಫ್ರೆಂಡ್ ಶೇರೇ ಬೇಕು, ನಂಗೆ ರೆಕಗ್ನೇಷನ್ಸ್ ಬೇಕು, ನನಗೆ ಜನ ಬಂದು ಸೆಲ್ಫಿ ತೊಗೋಬೇಕು. ಇದು ಯಾವ ಭ್ರಮೆನೂ ಇಲ್ಲದೆ ಇದ್ದರೆ ಅದರಲ್ಲಿರೋ ಸುಖ ಇನ್ನೊಂದರಲ್ಲಿ ಇಲ್ಲ ಅನ್ನಿಸ್ತಾ ಇದೆ. ಕೆಲಸ ಮಾಡೋಣ, ಸಾಧನೆ ಮಾಡೋಣ, ಆತ್ಮತೃಪ್ತಿಗೋಸ್ಕರ ವರ್ಕ್ ಮಾಡೋಣ, ಸಂಪಾದನೆ ಮಾಡೋಣ, ಎಲ್ಲ ಮಾಡೋಣ. ಬಟ್ ಯಾರೋ ನೋಡಲಿ, ನನ್ನನ್ನು ನಾನು ಏನು ಅಂತ ತೋರಿಸ್ಬೇಕು ಅಥವಾ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋ ಭ್ರಮೆ ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್ ಸೀತಾಳ ಭಾವಿ ಸರ್ಗೆ, ಬಿಕಾಸ್ ಎಷ್ಟು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಸೊ ಇದನ್ನು ನಾವು ಕಲ್ತ್ಕೊಂಡು ನೀವೇನಾದರೂ ಹಂಗೆ ಮಾಡ್ತಾಯಿದ್ರೆ ಯೋಚನೆ ಮಾಡಿ, ಎಲ್ಲೆಲ್ಲಿ ಹಂಗೆ ಮಾಡಿದ್ದೀರಾ, ಎಲ್ಲೆಲ್ಲಿ ನಿಮಗೆ ಪೇನ್ ಆಗಿದೆ ಹುಡುಕೊಳ್ಳಿ. ತಿದ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. 66 ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತ ಏನಿದೆ, ಥಿಯರೀಸ್ ಅಂತ, ಅದು ಸತ್ಯನೇ ಅಲ್ವಾ. ಥ್ಯಾಂಕ್ ಯು.